ಬೆಂಗಳೂರಿನಲ್ಲಿ ಮಹಾಮಳೆ ಎಫೆಕ್ಟ್ ಬೆಂಗಳೂರಿಗರನ್ನ ನಲುಗಿಸಿದೆ. ಅರ್ಧ ದಿನ ಕಳೆದರೂ ಕೂಡ ನೀರಿನ ಪ್ರಮಾಣ ನಿನ್ನೆ ರಾತ್ರಿ ಸುರಿದ ನೀರಿನ ಪ್ರಮಾಣ ತಗ್ಗಿದೆ. ಸಾಯಿ ಲೇಔಟ್ನಲ್ಲಿ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಕ್ವಿಕ್ ಆಗಿ ಮಾಡಲಾಗ್ತಾ ಇದ್ದು ಎಸ್ಡಿಆರ್ಎಫ್, ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸದಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಮನೆಯಲ್ಲಿ ಯಾರಾದರೂ ಸಿಲುಕಿದ್ರೆ ತಿಳಿಸುವಂತೆ ಮನವಿ ಸಹ ಮಾಡಲಾಗಿದೆ. ಭಯ ಪಡುವ ಅಗತ್ಯವಿಲ್ಲ ಅಂತ ಅವರಿಗೆ ಧೈರ್ಯ ತುಂಬುವ ಮೂಲಕವಾಗಿ ಅವರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೆಲವರು ನಾವು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹಠ ಕೂಡ ಮಾಡಿದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಿದೆ. ಬೆಂಗಳೂರಿನ ಸಾಯಿ ಲೇಔಟ್ಗೆ ಜಲಕಂಟಕನೇ ಎದುರಾಗಿದೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಸ್ಡಿಆರ್ಎಫ್ ದಳದವರಾಗ್ಲಿ, ಸಿವಿಲ್ ಡಿಫೆನ್ಸ್ನವರಾಗ್ಲಿ, ಅಗ್ನಿಶಾಮಕ ದಳದವರಾಗ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾರೆ. ತುಂಬಾ ಜನ ನೂರಾರು ಮನೆಗಳಲ್ಲಿ ಗ್ರೌಂಡ್ ಫ್ಲೋರ್ಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ರಕ್ಷಣೆ ಮಾಡುವ ಕಾರ್ಯಾಚರಣೆ ಸುಮಾರು 2-3 ಗಂಟೆಯಿಂದಲೂ ಕೂಡ ನಡೀತಾ ಇದೆ. ಹಾಗೆ JCB ಮೂಲಕ ನೀರು ತೆಗೆಯುವಂತ ಕೆಲಸವೂ ಕೂಡ ನಡೀತಾ ಇದೆ. ಯಾರೆಲ್ಲ ಬರ್ತಾ ಇಲ್ವೋ ಅವ್ರಿಗೆ ಅಲ್ಲಲ್ಲೇ ಫುಡ್ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದವರು ಮತ್ತು ಸಿವಿಲ್ ಡಿಫೆನ್ಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಿವಿಲ್ ಡಿಫೆನ್ಸ್ ನ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಆಂಟೋನಿ ಅವರಿದ್ದಾರೆ. ಸರ್, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ? ನೋಡಿ, ನಮ್ಗೆ ಇನ್ಫಾರ್ಮೇಶನ್ ಬೆಳಗ್ಗೆ ಬಂತು. ಅದಕ್ಕೆ ನಮ್ಗೆ ಇಮಿಡಿಯೇಟ್ ನಮಗೆ ಮೆಸೇಜ್ ಬರ್ತಾ ಹೆಡ್ ಕ್ವಾರ್ಟರ್ಸ್ ಇಂದ, ನಮ್ಮ HQ ಡಿವಿಷನ್ ಇದು ಹೆಡ್ ಇಂದ. ಸೊ ನಾವೆಲ್ಲ ಒಂದು 10-15 ಜನ ಸಿವಿಲ್ ಡಿಫೆನ್ಸ್ ಬಂದಿದ್ದೀವಿ. ಇಲ್ಲಿ ಏನು ಒಂದು 3-4 ಬೋಟ್ ಇದೆ ಫೈರ್ ಡಿಪಾರ್ಟ್ಮೆಂಟ್ ಇಂದ, SDRF ಇಂದ. ಇವಾಗ ನಾವು ಅಟ್ಲೀಸ್ಟ್ ಒಂದು ಸಿವಿಲ್ ಡಿಫೆನ್ಸ್ ಇಂದ ಅಟ್ಲೀಸ್ಟ್ ಒಂದು 100-150 ಜನಕ್ಕೆ ನಾವು ರೆಸ್ಕ್ಯೂ ಮಾಡಿದ್ದೀವಿ, ಮನೆಯಿಂದ ಆಚೆ ತಂದಿದ್ದೀವಿ. ಕೆಲವರಿಗೆ ಫುಡ್ ಊಟದ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ, ನೀರು ವ್ಯವಸ್ಥೆ ಮಾಡಿದ್ದೀವಿ. ಅಂತ ಅನಾಹುತ ಏನಾಗಿಲ್ಲ. ಆದರೆ ತುಂಬ ಜನ ಇದರಲ್ಲಿ ಸಿಗಾಕೊಂಡ್ರೆ ಅಟ್ಲೀಸ್ಟ್ 5 ಅಡಿ ನೀರು ಮೇಲೆ ಬಂದಿದೆ, ಮನೆ ಒಳಗಡೆನೂ 5 ಅಡಿ ನೀರು ಮೇಲೆ ಬಂದಿದೆ. ಸೊ ಆದಷ್ಟು ಬೇಗ ನಾವು ಎಷ್ಟು ಕ್ಲಿಯರ್ ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ ಇವಾಗ ಸಿವಿಲ್ ಡಿಫೆನ್ಸ್ ಇಂದ. ನೀವು ಬಂದಾಗ ನೀರು ತುಂಬಾ ಇತ್ತು, ಈಗ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ. ಅಷ್ಟೊತ್ತಿನ 2-3 ಗಂಟೆಗಳ ಕಾಲ ಕಾರ್ಯಾಚರಣೆ, ಇದ್ರ ಬಗ್ಗೆ ಹೇಳೋದಾದ್ರೆ ಕಾರ್ಯಾಚರಣೆ ಏನಂತ ಹೇಳಿದ್ರೆ ಇದನ್ನ ಕಂಬೈನ್ಡ್ ಆಗಿ ಮಾಡ್ತೀವಿ. ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಸಿವಿಲ್ ಡಿಫೆನ್ಸ್ ಇಂದ ನಾವು ಕಂಬೈನ್ ಮಾಡಿ ಇದನ್ನ ಈ ಕೆಲಸ ಮಾಡ್ತಾ ಇದ್ದೀವಿ. ಫೈರ್ ಡಿಪಾರ್ಟ್ಮೆಂಟ್ ಬೋಟ್ ಎಲ್ಲ ನಮಗೆ ಕೊಟ್ಟಿದ್ದಾರೆ ಸೇವ್ ಮಾಡಲಿಕ್ಕೆ. ಈ ಎಲ್ಲ ಸೇರಿ ಫಸ್ಟ್ ಆಫ್ ಆಲ್ ನೀರು ತುಂಬಿಟ್ಟಿದೆ, ಕಂಪ್ಲೀಟ್ ತುಂಬಿಟ್ಟು ನಡೆಯೋಕ್ಕಾಗಲ್ಲ. ಕೆಲವು ಸಲ ನಾವು ಬೆಳಗ್ಗೆ ಚಾನ್ಸ್ ಇದೆ, ಆದರೆ ನಾವು ಸೇಫಾಗಿ ಅವ್ರನ್ನ ಜನಗಳನ್ನ ಒಳಗಡೆ ಯಾರ್ಯಾರು ಇದ್ದಾರೆ ಫಸ್ಟ್ ಫ್ಲೋರಲ್ಲಿ ಅವ್ರನ್ನೆಲ್ಲ ಕೇರ್ ಮಾಡ್ತಾ ಇದ್ವಿ. ಇವಾಗ ಭಾಳ ಬೇಗ ಆಗ್ಬೋದು, ಆದಷ್ಟು ಬೇಗ ನಾವು ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ. ನೀರು ಹೋಗೋದಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ? ನೀರು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಇನ್ನೊಂದು 2-3 ಗಂಟೆ ಆದ್ರೂ ಬೇಕು. 2-3 ಗಂಟೆ ಆದ್ರೂ ಆಗ್ತದೆ. ಸ್ವಲ್ಪ ಕೆಳಗಡೆ ಆಗಿದೆ ಇವಾಗ.